ನಾನು ಪ್ರಸಾದ್ ಮದುವೆಯಾಗಿ 1 ತಿಂಗಳಾಗಿತ್ತು. ನಮ್ಮದು ಅಪ್ಪಟ ಸಾಂಪ್ರದಾಯಿಕ ಮನೆಯವರೇ ನಿಶ್ಚಯಿಸಿದ ಮದುವೆ. ಮದುವೆಯಾಗಿ 1 ತಿಂಗಳು ನಾನು ಅವರ ತಂದೆ ತಾಯಿ ಜೊತೆಯಲ್ಲೇ ಇದ್ದೆ. ಪ್ರಸಾದ್ 6 ಅಡಿ ಉದ್ದ ಇದ್ರು, ನೋಡೋಕೆ ತುಂಬಾ ಹ್ಯಾಂಡ್ಸಮ್ ಆಗಿದ್ರು. ಕಟ್ಟು ಮಸ್ತಾದ ದೇಹ ಇತ್ತು. 1 ತಿಂಗಳಲ್ಲಿ ಅಲ್ಲೊಮ್ಮೆ ಇಲ್ಲೊಮ್ಮೆ ಟಚಿಂಗ್ ಮಾಡಿದ್ದು ಬಿಟ್ಟು ಮಾಡಬೇಕಾದ್ದನ್ನು ಮಾಡುವ ಯೋಚನೆಯೇ ಇರಲಿಲ್ಲ. ಇದರ ಬಗ್ಗೆ ಮಾತಾಡಬೇಕು ಅನ್ನುವಾಗೆಲ್ಲ ಏನೋ ಸಂಕೋಚ ನಮ್ಮಲ್ಲಿ. ಹೀಗಿರುವಾಗ ನಮ್ಮನೆಯವರೆಲ್ಲ ಸೇರಿ ನಮ್ಮಿಬ್ರನ್ನೂ ಕೇರಳಕ್ಕೆ ಹನಿಮೂನ್ಗೆ ಕಳಿಸಿದ್ರು. ಮನಸ್ಸಲ್ಲಿ ಒಂಥರ ಭಯ, ಚಡಪಡಿಕೆ, ಸಂಕೋಚ ಎಲ್ಲವೂ ಇತ್ತು. ಪ್ರಸಾದ್ ಕಾರ್ ಡ್ರೈವ್ ಮಾಡ್ತಿದ್ರು. ಕಾರಲ್ಲಿ ಹೋಗುವಾಗ ಕಾವ್ಯ, ನಿಂಗೇನು ಫೀಲ್ ಆಗ್ತಿಲ್ವಾ ಅಂತ ಕೇಳಿದ್ರು. ನಾನು ಏನು ಹೇಳ್ಬೇಕಂತ ತೋಚದೆ ಮೌನವಾಗಿ ನಾಚಿದೆ. ಪರ್ವತ ಮಧ್ಯ ಮಾರ್ಗದಲ್ಲಿ ಸಂಚರಿಸುತ್ತಿರಬೇಕಾದ್ರೆ ಅಲ್ಲೇ ಬದಿಯಲ್ಲಿ ಕಾರು ನಿಲ್ಲಿಸಿ ನನ್ನ ಕೈ ಹಿಡಿದರು. ನನ್ನನ್ನು ಎಳೆದು ತಮ್ಮ ಸೀಟಿನ ಹತ್ತರಕ್ಕೆ ಕರೆದು ಜೋರಾಗಿ ನನ್ನ ಕೆನ್ನೆಗೆ ಮುತ್ತು ಕೊಟ್ಟರು. ನಾನು ಅವರನ್ನು ದೂಡಿ ನನ್ನ ಸೀಟಿನಲ್ಲಿ ಕುಳಿತೆ. ಅವರು ಮತ್ತೆ ನನ್ನ ಕಿವಿಯ ಬಳಿ ಬಂದು, ಇವತ್ತು ನಾನು ನೀನು ಇಬ್ಬರೇ ರಾತ್ರಿ ಎಂಜಾಯ್ ಮಾಡುವ ಅಂತ ಪಿಸುಗುಟ್ಟಿದ್ರು. ನಾನು ನಾಚಿ ತಲೆ ತಗ್ಗಿಸಿ ಕುಳಿತೆ. ಸಂಜೆ 6ರ ಹೊತ್ತಿಗೆ ಅಲ್ಲೇ ಒಂದು ಸಿಟಿಯಲ್ಲಿ ಕಾಟೇಜ್ ಬುಕ್ ಮಾಡಿ ತಂಗಲು ಎಲ್ಲ ವ್ಯವಸ್ಥೆ ಮಾಡಿಕೊಂಡೆವು. ಕಾಟೇಜ್ ರೂಮ್ ತಲುಪಿದಾಗ 6 ಗಂಟೆ ಆಗಿತ್ತು. ಸಿಟಿಯ ಹೊರಗೆ ಸ್ವಲ್ಪ ಸುತ್ತಾಡಿ 7 ಗಂಟೆಯ ಹೊತ್ತಿಗೆ ರೂಮ್ ಸೇರಿಕೊಂಡೆವು. ರೂಮ್ನಲ್ಲಿ ಟಿವಿ ಆನ್ ಮಾಡಿದ ಪ್ರಸಾದ್ ನನ್ನನ್ನು ಹಾಸಿಗೆಯಲ್ಲಿ ಅವರ ಪಕ್ಕ ಕುಳಿತುಕೊಳ್ಳುವಂತೆ ಕೇಳಿದ್ರು. ನಾನು ಅವರ ಪಕ್ಕ ಕುಳಿತುಕೊಂಡಾಗ ನನ್ನ ಕೈ ಹಿಡಿದು ಅವರ ಕೈಗೆ ಉಜ್ಜುತ್ತಿದ್ದರು. ನನ್ನನ್ನು ತಬ್ಬಿ ಹಿಡಿದು ಅವರ ಮಡಿಲಿನಲ್ಲಿ ಕುಳ್ಳಿರಿಸಿದರು. ಹಾಗೆ ನನ್ನನ್ನು ತಬ್ಬಿ ಫ್ರೆಂಚ್ ಕಿಸ್ ಮಾಡಿದರು. ಕೈಯಲ್ಲಿ ನನ್ನ ತಬಲಾ ಬಾರಿಸಿದರು ಮತ್ತು ಅವರ ಕಡೆಗೆ ಎಳೆದುಕೊಳ್ಳುತ್ತಿದ್ದರು. ಹಾಗೆಯೇ ಮುದ್ದಾಡುತ್ತಾ ಅವರ ಬಲ ಕೈಯನ್ನು ನನ್ನ ಮೇಲ್ಭಾಗಕ್ಕೆ ತಂದು ಕರ್ಬೂಜ ಹಣ್ಣುಗಳನ್ನು ಹಿಸುಕಲು ಪ್ರಯತ್ನಿಸಿದರು. ನಾನು ನಾಚಿಕೆಯಿಂದ ಎದ್ದು ಸ್ನಾನ ಮಾಡಿ ಬರುತ್ತೇನೆಂದು ಅವರ ಕೈಯಿಂದ ತಪ್ಪಿಸಿಕೊಂಡೆ. ಸ್ನಾನ ಮಾಡುತ್ತಿರಬೇಕಾದರೆ ಬಾಗಿಲು ಬಡಿದು ನಾನು ಬರುತ್ತೇನೆಂದು ಕೇಳಿದ್ರು. ನಾನು ಬೇಡ ಹೇಳಲಾಗದೆ ಬಾಗಿಲು ತೆಗೆದೆ. ಗೋಡೆಯ ಕಡೆ ಮುಖ ಮಾಡಿ ನಿಂತಿದ್ದ ನನ್ನನ್ನು ಹಿಂಬದಿಯಿಂದ ಅಪ್ಪಿ ಹಿಡಿದು ಕರ್ಬೂಜಗಳನ್ನು ಹಿಸುಕಿದರು. ನನ್ನನ್ನು ತಿರುಗಿಸಿ ನನ್ನೆಲ್ಲ ದೇಹವನ್ನು ಮುದ್ದಾಡಿದರು. ನಾನು ಸುಖದ ಸ್ಪರ್ಶದಿಂದ ನರಳಿದಾಗ ಜೋರಾಗಿ ಶವರ್ ಆನ್ ಮಾಡಿ ಅದರ ಕೆಳಗೆ ಬಂದುಬಿಟ್ಟರು. ಕೈಯಲ್ಲಿ ಶಾಂಪೂ ತೆಗೆದುಕೊಂಡು ಒಬ್ಬರಿಗೊಬ್ಬರು ಹಚ್ಚಿಕೊಂಡೆವು. ಮೊದಲ ಬಾರಿ ನಾನು ಒಂದು ಸಲಾಕೆ ಹಿಡಿದಿದ್ದೆ. ಉದ್ದ ಮತ್ತು ಗಟ್ಟಿಯಾಗಿದ್ದ ಸಲಾಕೆಗೆ ಸಾಬೂನು ಹಚ್ಚಿ ನಿಧಾನಕ್ಕೆ ಮಸಾಜ್ ಮಾಡುತ್ತಿದ್ದೆ. ಅವರು ಸಂತೋಷಗೊಂಡರು. ಆಗ ಮೊಬೈಲು ರಿಂಗ್ ಆಗತೊಡಗಿತು. ಬೇಗನೆ ನೀರೆರೆದುಕೊಂಡು ನನ್ನಲ್ಲಿ ಬೇಗ ಬಾ, ಕಾಯ್ತಾ ಇರ್ತೇನೆ ಅಂತ ಹೇಳಿ ಹೊರಟರು. ನಾನು ಬೇಗ ಸ್ನಾನ ಮುಗಿಸಿ ಪ್ಯಾಂಟ್ ಶರ್ಟ್ ಧರಿಸಿ ಹೊರಗೆ ಹೋದೆ. ಸೋಫಾದ ಮೇಲೆ ಕುಳಿತಿದ್ದ ಅವರು ಊಟಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದರು. ಒಂದೇ ತಟ್ಟೆಯಲ್ಲಿ ರೋಟಿ ಹಾಗೂ ಪನ್ನೀರ್ ಮಸಾಲ ಹಾಕೊಂಡು ನನಗೆ ಕಾಯುತ್ತಿದ್ದರು. ನಾನು ಅವರ ಪಕ್ಕ ಕುಳಿತೆ. ನನಗೆ ಊಟ ತಿನ್ನಿಸಿ ಕೈ ಬಾಯಿ ತೊಳೆದುಕೊಂಡು ಹಾಸಿಗೆಯ ಮೇಲೆ ಕುಳಿತೆವು. ನನ್ನ ಮಡಿಲಿನಲ್ಲಿ ಮಲಗಿದ್ದ ಅವರ ತಲೆಯನ್ನು ಒತ್ತುತ್ತಿದ್ದೆ. ಕೂದಲ ಮೇಲೆ ಕೈಯಾಡಿಸುತ್ತಿದ್ದೆ. ಕೂಡಲೇ ಅವರು ನನ್ನಲ್ಲಿ ನಿನ್ನ ಮಮ್ಮು ಬೇಕು ಎಂದು ಹಠ ಮಾಡಿದರು. ನಾಚಿಕೆಯಿಂದ ನಾನು ಲೈಟ್ ಆಫ್ ಮಾಡಿ ಎಂದೆ. ಕತ್ತಲೆಯ ಕೋಣೆಯಲ್ಲಿ ಏನು ಮಾಡಬೇಕೋ ಎಲ್ಲ ಮಾಡತೊಡಗಿದರು. ಚೊಚ್ಚಲ ಅನುಭವ ನನಗೆ ನೋವಿನಿಂದಲೇ ಕೂಡಿತ್ತು. ಆದರೂ ಎಲ್ಲದಕ್ಕೂ ನಾನು ಮೌನದಿಂದಲೇ ಸಮ್ಮತಿ ಸೂಚಿಸಿದೆ. 2-3 ಸಲ ಒತ್ತಿದರೂ ಒಳಗೆ ಹೋಗುತ್ತಿರಲಿಲ್ಲ. ನಾನು ನೋವಿನಿಂದ ಅಳತೊಡಗಿದೆ. 4ನೇ ಸಲ ಅಂತೂ ಒಳಕ್ಕೆ ಹೋಯಿತು. ಕಣ್ಣಲ್ಲಿ ನೋವಿನ ಕಣ್ಣೀರು ಸುರಿಯುತ್ತಿತ್ತು. ಅದರೆಡೆಯಲ್ಲೂ ಏನೋ ಸುಖ. ಮೊದಲ ಬಾರಿ ಆದ ಕಾರಣ ನಾನು ಬೆವೆತು ಹೋಗಿದ್ದೆ. ನೋವಿನಲ್ಲಿ ಏಳಲು ಆಗುತ್ತಿರಲಿಲ್ಲ. ಅವರು ಪ್ರೀತಿಯಿಂದ ನಾಳೆ ಮಾಡುವ, ಸುಸ್ತಾಗಿದೆ ಅಲ್ವಾ ಮಲಗು ಎಂದು ಅಪ್ಪಿ ಹಿಡಿದ್ರು. ಇಬ್ಬರೂ ಒಬ್ಬರಿಗೊಬ್ಬರು ಮುಖ ಮಾಡಿ ಮಲಗಿಕೊಂಡೆವು. ಬೆಳಗೆದ್ದು ನೋಡಿದಾಗ ರಕ್ತದ ಕಲೆ ನೋಡಿ ಗಾಬರಿ ಪಟ್ಟುಕೊಂಡೆ. ಆದರೆ ಪ್ರಸಾದ್ ನಗುತ್ತಾ, ಇವತ್ತಿಂದ ನೀನು ನನ್ನ ರಾಣಿ ಅಂತ 2ನೇ ರೌಂಡ್ ಸ್ಟಾರ್ಟ್ ಮಾಡಿದರು. ಹೀಗಿತ್ತು ನನ್ನ ಮೊದಲ ಅನುಭವ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ.